Friends, good morning. Welcome to next video on our second chapter of retail, and that is business model. See, we have completed two aspects in it. That is location decisions is over. See, location decision is over, and target market selection is over. 2A and B, location and target market is over. Now the third one is business model. So business model in retail basically is how an entrepreneur start retail business and what are these retail models of retail business. Okay, so it talks about what is a structure of retail houses, maybe structure in the sense the model we are talking about, how do they start their business and how do they operate their business, on what model they start. So there are when we look at the first two aspects, we have already done with a lot of information on target market and this location. So let us look at this particular stuff. So independent retail model is there, existing retail business model is there, franchise retail business model is there, and network marketing retail model is there. Ultimately you have to understand that retail is reaching to the customers. So company reaching to the customers is called as retail. Okay, so independent retail model means, so independent retailer is one who builds his own business, okay, from the ground up, from zero. So one who starts his own shop, his own business model, his own unit, okay, first time starter is called as independent business model, where he starts his business and then hire consultants, he sees the opportunities and then develops his business. ಸೊ ಫಸ್ಟ್ ಟೈಮ್ ಬಿಸ್ನೆಸ್, ಈಗ ಕೆಲವರು ಶಾಪ್ ಹಾಕ್ತಾರೆ ನೋಡಿ, ಅವರೇ ಓನ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹೊಸ ಶಾಪ್ ಹಾಕ್ತಾರೆ. ಸೊ ದ್ಯಾಟ್ ಈಸ್ ಇಂಡಿಪೆಂಡೆಂಟ್ ರಿಟೇಲ್ ಬಿಸ್ನೆಸ್. ಆ್ಯಂಡ್ ಎಕ್ಸಿಸ್ಟಿಂಗ್ ರಿಟೇಲ್ ಬಿಸ್ನೆಸ್ ಅಂದರೆ, ಈಗ ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿರ್ತಾರೆ, ಸಮ್ಮನ್ ಹೂ ಇನ್ಹೆರಿಟ್ಸ್ ಆರ್ ಬೈಸ್ ಆನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಈಸ್ ಟೇಕಿಂಗ್ ಓನರ್ಶಿಪ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಈಗ ತಂದೆಯಿಂದ ಮಗನಿಗೆ ಬರ್ತದೆ, ಅಥವಾ ಒಬ್ಬರು ಸ್ಟಾರ್ಟ್ ಮಾಡಿರ್ತಾರೆ, ಅವರಿಗೆ ತಡೆಸಿಕ್ಲೆ ಆಗೋದಿಲ್ಲ, ಸೊ ಹಿ ವಿಲ್ ಸೆಲ್ ಇಸ್ ಬಿಸ್ನೆಸ್ ಟು ಅನದರ್ ಒನ್. ಸೊ ಅದಕ್ಕೆ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ ಅಂತ ಹೇಳ್ತೇವೆ. ಫ್ರಾಂಚೈಸ್ ರಿಟೇಲ್ ಬಿಸ್ನೆಸ್ ಅಂದರೆ ರಿಟೇಲರ್ ಮೇ ಫೈಂಡ್ ದ ಬಿಸ್ನೆಸ್ ಮಾಡೆಲ್ ಆಫ್ ಅ ಲೈಸೆನ್ಸ್ಡ್ ಡೀಲರ್ಶಿಪ್, ಓಕೆ, ಆಸ್ ಅ ಮಿಕ್ಸ್ ಆಫ್ ಫ್ರಾಂಚೈಸಿ ಆ್ಯಂಡ್ ಇಂಡಿಪೆಂಡೆಂಟ್ ರಿಟೇಲರ್. ಈಗ ನೀವು ನೋಡಿರ್ಬೋದು KFCs ಉಂಟು, ಅದು ಈಗ ಫ್ರಾಂಚೈಸಿ. ಅದೇ ರೀತಿ ನಮ್ಮ ಮಾರುತಿ ಅವರ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ ಡೀಲರ್ಶಿಪ್ಪಲ್ಲಿ. ಸೊ ಫ್ರಾಂಚೈಸ್ ಅಂದರೆ ಒಂದು ಪರ್ಟಿಕ್ಯುಲರ್ ಇದು ಇರ್ತದೆ. ಪಿಜ್ಜಾ ಹಟ್ ಈಗ ಇದು ಮಾಡೆಲ್ ಇರ್ತದೆ ನೋಡಿ, ಅದೆಲ್ಲ ಫ್ರಾಂಚೈಸಿಗಳು, ಓಕೆ. ಯಾಕಂದರೆ ಹೆಸರು ಅವರದು, ಆದರೂ ಇಲ್ಲಿ KFC ಅಂದರೆ ಅಲ್ಲಿದ್ದು ಅಮೆರಿಕದ KFC, ಅದು ವೆಲ್ತ್ ಕಾಫಿ ಡೇ ಇರ್ಬೋದು, ತುಂಬ ಯೂನಿಟ್ಸ್ ಉಂಟು, ಅದೆಲ್ಲ ಫ್ರಾಂಚೈಸಿಗಳು ಮಾಡೋದು. ಸೊ ದ್ಯಾಟ್ ಈಸ್ ಫ್ರಾಂಚೈಸ್ ರಿಟೇಲ್ ಬಿಸ್ನೆಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡ್ತಾರೆ ಕೆಲವರು ಬಿಸ್ನೆಸ್ ಮಾಡೆಲಲ್ಲಿ ಟು ರೀಚ್ ದ. ಈಗ ಒಂದು ಆಮ್ವೇ ಅಂತ ಉಂಟು, ಮತ್ತೊಂದು ಮೊನ್ನೆ ಇಂಡಿಯಾದಲ್ಲಿ ಭಾರಿ ಫೇಮಸ್ ಆದದ್ದೊಂದು ಗುಜರಾತಿದು ಒಬ್ಬರು ಮೋದಿ ಪ್ರಾಡಕ್ಟ್ಸ್ ಏನೋ ಒಂದು ಉಂಟಲ್ಲ, ಮೋದಿ ಪ್ರಾಡಕ್ಟ್ಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಆಮ್ವೇ ಥರ ಅವರು ಎಲ್ಲ ಚೈನ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಒಬ್ಬರಿಂದ ಒಬ್ಬರು ಕನೆಕ್ಟ್ ಮಾಡಿ ಸೆಲ್ ಮಾಡುವಂಥದ್ದು ಪ್ರಾಡಕ್ಟನ್ನು, ಹಾಗೆ ಬಿಸ್ನೆಸ್ಸನ್ನು ಸೆಲ್ ಮಾಡ್ತಾರೆ. ಸೊ ಅದು ಕೂಡ ಉಂಟು. ಅದೇ ರೀತಿ ಟ್ರೆಡಿಷನಲ್ ಬಿಸ್ನೆಸ್ ಮಾಡೆಲಲ್ಲಿ ನಾವು ನೋಡೋದಾದರೆ, ಇಂಡಿಯಾದಲ್ಲಿ ನಾವು ಟ್ರೆಡಿಷನಲ್ ಮಾಮ್ ಆ್ಯಂಡ್ ಪಾಪ್ ಸ್ಟೋರ್ಸ್ ಅಂತ ಉಂಟು ನೋಡಿ, ಕಿಯಾಸ್ಕ್ಸ್ ಅಂತ ಉಂಟು, ಸ್ಟ್ರೀಟ್ ಮಾರ್ಕೆಟ್ ಅಂತ ಉಂಟು. ಸೊ ಮಾಮ್ ಆ್ಯಂಡ್ ಪಾಪ್ ಸ್ಟೋರ್ಸ್ ಅಂದರೆ ದೀಸ್ ಆರ್ ಜನರಲಿ ಫ್ಯಾಮಿಲಿ ಓನ್ಡ್ ಬಿಸ್ನೆಸಸ್ catering to the small section of the society, individually run and handled retail outlets. ಈಗ ಒಂದು ಫ್ಯಾಮಿಲಿ ಅವರು ಒಂದು ಚಿಕ್ಕ ಹೋಟೆಲ್ ಥರ ಮಾಡಿರ್ತಾರೆ, ಅಥವಾ ಒಂದು ಫ್ಯಾಮಿಲಿ ಅವರೇ ಒಂದು ಚಿಕ್ಕ ಅಂಗಡಿ ಮಾಡಿರ್ತಾರೆ. ಸೊ ಅದು ಫ್ಯಾಮಿಲಿ ಅವರೇ ರನ್ ಮಾಡ್ತಾರೆ, ಬೇರೆ ಯಾರು ಅದಕ್ಕೆ ಇಲ್ಲ. ಸೊ ಹೊಸ ಹೊರಗಿನ ವರ್ಕರ್ ಇಲ್ಲ, ಸ್ಮಾಲ್ ಲೆವೆಲಲ್ಲಿ ಆಗ್ತಾ ಇರ್ತಾರೆ. ಕಿಯಾಸ್ಕ್ ಈಸ್ ಬೋತ್ ಆನ್ ಓಪನ್ ವಿಂಡೋ ಆನ್ ಒನ್ ಸೈಡ್ ಆ್ಯಂಡ್ ಬ್ರಾಡ್ಲಿ carts and kiosks fall under branch of retailing called as specialty retail, which refers to business targeting a niche audience on the base of geography. ಈಗ ನೀವು ಕಿಯಾಸ್ಕ್ ಅಂದರೆ ಇದು ನೋಡ್ಬೋದು, ಶುಗರ್ ಕೇನ್ ಜ್ಯೂಸ್ ಒಂದು ಇದರಲ್ಲಿ ಬರ್ತದೆ, ಒಂದು ಬಾಕ್ಸ್ ಥರ ಬಿಟ್ಟು ಅದರ ಒಳಗೆ ಇದಾಕಿ
ಶುಗರ್ ಕೇನ್ ಹಾಕಿ ಹಾಕ್ತಾರೆ ಮಾಡ್ತಾರೆ. ಸೊ ಅಂಥ ಬಿಸ್ನೆಸ್. ಅಥವಾ ನೀವು ಕಾಫಿ ಇದರಲ್ಲಿ ಕಾಫಿಯನ್ನು ಹೀಗೆ ಪೋರ್ ಮಾಡ್ತಾರೆ, ಕಾಫಿ ಮಿಷಿನ್ಸ್ ಅಂತ ಇರ್ತದೆ ನೋಡಿ. ಸೊ ಅಂಥದ್ದೆಲ್ಲ ಮಿಷಿನ್ಸ್ ಒಂದು ಹಾಕಿ ಅದರಲ್ಲಿ ಬರುವಂಥದ್ದು. ಸ್ಟ್ರೀಟ್ ಮಾರ್ಕೆಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತುಂಟು, ಸಂತೆ ಅಂತ ನಾವೇನು ಹೇಳ್ತೇವೆ, ವೀಕ್ಲಿ ಸಂತೆ ಅಂತ ಏನು ಹೇಳ್ತಾರೆ, ಅದೆಲ್ಲ ಇಂಡಿಯಾದಲ್ಲಿ ಭಾರಿ ಫೇಮಸ್ ಆಗಿದೆ ಅದು. ಸೊ ಇನ್ ಇಂಡಿಯಾ ದೀಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ಫೇಮಸ್. ನಾವು ನೋಡಿರ್ಬೋದು ತುಂಬ ಕಡೆ ನೀವು ಸಂತೆ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತದೆ, ಪ್ರತಿಯೊಂದು ಏರಿಯಾದಲ್ಲಿ ಇರ್ತದೆ. ಒಂದು ದಿನ ಒಂದು ಡೇ ಪರ್ಟಿಕ್ಯುಲರ್ ಡೇ ಫಿಕ್ಸ್ ಮಾಡ್ತಾರೆ. ಸೊ ದಿಸ್ ಈಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಮೆಟೀರಿಯಲ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಇನ್ನೊಂದು ಮೆಟೀರಿಯಲ್ ನಾನು ನೋಡ್ತೇನೆ ನೋಡಿ, ಇಲ್ಲಿ ಇದು ಮೆಟೀರಿಯಲ್ ಉಂಟು. ಇದರಲ್ಲಿ ನೋಡುವ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಲೊಕೇಶನ್ ಆಗಿದೆ, ಪರ್ಸನಲ್ ಫ್ಯಾಕ್ಟರ್ಸ್ ಆಗಿದೆ, ಟಾರ್ಗೆಟ್ ಮಾರ್ಕೆಟ್ ಸೆಲೆಕ್ಷನ್ ಆಗಿದೆ, ಟಾರ್ಗೆಟ್ ಆಡಿಯನ್ಸ್ ಆಗಿದೆ, ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬಿಸ್ನೆಸ್ ಮಾಡೆಲ್ ನೋಡಿ ಇಲ್ಲಿ ಉಂಟು. ಇದರಲ್ಲಿ ನೋಡಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆಫರಿಂಗ್ ಮೇಲೆ ಪ್ರಾಡಕ್ಟ್ ಆಫರಿಂಗ್, ಸರ್ವಿಸ್ ಆಫರಿಂಗ್, ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇದೆಲ್ಲ ಕಸ್ಟಮರ್ಸಿಗೆ ಆಗುವಂಥದ್ದು. ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಪ್ರೈಸಿಂಗ್ ಆ್ಯಂಡ್ ರೆವೆನ್ಯೂ. ಸೊ ಅದರಲ್ಲಿ ನೋಡಿ ಆರ್ಗನೈಸೇಷನ್, ಸೋರ್ಸಿಂಗ್, ಸ್ಟೋರ್ ಆಪರೇಷನ್, ವ್ಯಾಲ್ಯೂ ಚೈನ್. ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ, ಮಾಡೆಲ್ ಹೇಗೆ ಆಪರೇಟ್ ಆಗ್ತದೆ ಅಂತ. ಅವರು ವ್ಯಾಲ್ಯೂ ಪ್ರಪೋಸಿಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕಸ್ಟಮರಿಗೆ ಯಾವ ರೀತಿ ನಾವು ವ್ಯಾಲ್ಯೂ ಜಾಸ್ತಿ ಮಾಡೋದು, ಒಂದು ಪ್ರಾಡಕ್ಟ್ ಮತ್ತು ಸರ್ವಿಸ್ ಮೂಲಕ, ಮತ್ತೊಂದು ಅವರ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದೆ, ನೀವು ಬಂದು ಹೋಗುವಾಗ ಕೂತ್ಕೊಳ್ಳಿಕ್ಕೆ ಒಳ್ಳೆ ಫರ್ನಿಚರ್ಸ್, ಹೋದಾಗ ಒಂದು ಜ್ಯೂಸ್ ಕೊಡ್ತಾರೆ, ಇದೆಲ್ಲ ಮಾಡಿದರೆ ಬೆಟರ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮತ್ತು ಪ್ರೈಸಿಂಗ್ ಆ್ಯಂಡ್ ರೆವೆನ್ಯೂ, ಯಾವ ರೀತಿ ಪ್ರೈಸಿಂಗ್ ಎಲ್ಲ ಇರ್ತದೆ ಅಂತ ಅದರಲ್ಲಿ. ಸೊ ಆಪರೇಟಿಂಗ್ ಮಾಡೆಲ್ ಸಪೋರ್ಟ್ಸ್ ಹೇಗೆ ಆಪರೇಷನ್ ಆಗ್ತದೆ. ಈಗ ವ್ಯಾಲ್ಯೂ ಚೈನ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಮತ್ತು ಟೈಮ್ ಆ್ಯಂಡ್ ಇದು ಇರ್ಬೋದು, ರಿಸೋರ್ಸಸ್. ಸೊ ಇಂಥದ್ದನ್ನೆಲ್ಲ ಹೇಗೆ ಇದು ಮಾಡ್ತಾರೆ ಅಂತ. ಸೊ ಬಿಸ್ನೆಸ್ ಮಾಡೆಲ್ ಅಂದರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟಲ್ಲಿ ಹೇಗೆ ನೋಡಿದ್ದಾರೆ ಅಂದರೆ, ಒಂದು ಬಿಸ್ನೆಸ್ಸನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತ. ಸೊ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಮಾಡೆಲ್ ನೋಡಿದೆವು. ಇಲ್ಲಿ ಒಂದು ಬಿಸ್ನೆಸ್ ಮಾಡೆಲ್ ಅಂದರೆ ಏನು, ಯಾವುದೆಲ್ಲ ಆ್ಯಕ್ಟಿವಿಟೀಸ್ ಅದರಲ್ಲಿ ಇರ್ತದೆ, ಹೇಗೆ ಎಲ್ಲ ಬಿಸ್ನೆಸ್ ರನ್ ಆಗ್ತದೆ ಅಂತ ಡಿಸ್ಕಷನ್ ಮಾಡಿದ್ದಾರೆ. ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಕಸ್ಟಮರಿಗೆ ಒಳ್ಳೆ ಪ್ರೈಸ್ ಕೊಡಬೇಕು, ಒಳ್ಳೆ ಮೆಟೀರಿಯಲ್ ಕೊಡಬೇಕು. ಸೊ ಅಂಥ ಡಿಸ್ಕಷನ್ ಈ ಕಾನ್ಸೆಪ್ಟಲ್ಲಿ ಆಗ್ತದೆ. ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಫೋರ್ತ್ ಒನ್, ಮರ್ಕೆಂಡೈಸ್ ಮಿಕ್ಸ್. ಮರ್ಕೆಂಡೈಸ್ ಮಿಕ್ಸ್ ಅಂದರೆ ಸೆಟ್ ಆಫ್ ಟೋಟಲ್ ಪ್ರಾಡಕ್ಟ್ಸ್ ಆಫರ್ಡ್ ಬೈ ದ ಕಸ್ಟಮರ್ಸ್ ಇನ್ಕ್ಲೂಡಿಂಗ್ ಆಲ್ ಪ್ರಾಡಕ್ಟ್ ಲೈನ್ಸ್ ಟು ದ ಕಸ್ಟಮರ್ ಗ್ರೂಪ್. ನೋಡಿ ಇದು ಪ್ರಾಡಕ್ಟ್ ಲೈನ್ ನೋಡಿ ಹೇಗೆ ಇಟ್ಟಿದ್ದಾರೆ ನೋಡಿ. ಪ್ರಾಡಕ್ಟ್ ಮಿಕ್ಸ್, ಮರ್ಕೆಂಡೈಸ್ ಮಿಕ್ಸ್ ಅಂದರೆ ಯಾವ ರೀತಿ ಪ್ರಾಡಕ್ಟನ್ನು ಇಡ್ತಾರೆ ಅಂತ ಕಸ್ಟಮರಿಗೆ. ಸೊ ಯಾವ ರೀತಿ ಕಸ್ಟಮರ್ ಅದನ್ನು ವೆರೈಟಿಯನ್ನು ಕನ್ಫ್ಯೂಸ್ ಆಗದಾಗೆ ಅವರಿಗೆ ಕೈಗೆ ಸಿಗುವ ಹಾಗೆ ಆಕ್ಸೆಸಿಬಿಲಿಟಿ ಎಲ್ಲ ಇದ್ದು, ಸೊ ಅಂಥ ಇದನ್ನು ಮರ್ಕೆಂಡೈಸ್ ಮಿಕ್ಸ್ ಅಂತ ಹೇಳೋದು. ಅಂದರೆ ಯಾವ ರೀತಿಯ ಟೈಪ್ಸ್, ಯಾವ ವೆರೈಟಿಯ ಪ್ರಾಡಕ್ಟ್ಸ್ ಎಲ್ಲ ಇರ್ತದೆ ಅಂತ. ಸೊ ಇದರಲ್ಲಿ ನೋಡುವ. ಸೊ ಮರ್ಕೆಂಡೈಸಿಂಗ್ ಮೀನ್ಸ್ ನೋಡಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಮರ್ಕೆಂಡೈಸ್ ಮಿಕ್ಸ್ ಅಂದರೆ ಅದನ್ನು ಮಿಕ್ಸ್ ಮಾಡೋದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗನ್ನು ಯಾವ ರೀತಿ ಮಿಕ್ಸ್ ಮಾಡೋದು ಅಂತ. ಸೊ ಇದರಲ್ಲಿ ನೋಡಿ ಮರ್ಕೆಂಡೈಸ್ ಮಿಕ್ಸಲ್ಲಿ ಇದು ಪೊಸಿಷನಿಂಗ್. ಮರ್ಕೆಂಡೈಸ್ ಮಿಕ್ಸ್ ನೋಡಿ, ಇಟ್ಸ್ ಅ ಟೋಟಲ್ ಸೆಟ್ ಆಫ್ ಆಲ್ ಪ್ರಾಡಕ್ಟ್ಸ್ ನೋಡಿ ಆಫರ್ಡ್ ಫಾರ್ ದ ಕಸ್ಟಮರ್ಸ್ ಬೈ ದ ರಿಟೇಲರ್. ಆಲ್ ಪ್ರಾಡಕ್ಟ್ಸ್ ಬರ್ತದೆ. ಸೊ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಟೂ ಕಾನ್ಸೆಪ್ಟ್ಸ್. ಒಂದು ಬಿಸ್ನೆಸ್ ಮಾಡೆಲ್, ಅದರಲ್ಲಿ ಒಂದು ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದರು. ಬಿಸ್ನೆಸ್ ಮಾಡೆಲ್ ಬೇರೆ ಬೇರೆ ರೀತಿ ಟೈಪ್ ದ ಬಿಸ್ನೆಸ್ ಮಾಡೆಲ್ ನಾವು ನೋಡಿದ್ದೇವೆ, ಬೇರೆ ಬೇರೆ ಟೈಪ್ ಇದು. ಫ್ರಾಂಚೈಸಿ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ ಇರ್ಬೋದು. ಇನ್ನೊಂದರಲ್ಲಿ ಬಿಸ್ನೆಸ್ ಮಾಡೆಲ್ ಹೇಗೆ ಇರಬೇಕು ಅಂತ ಹೇಳಿದರು. ಕಸ್ಟಮರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಬೇಕು, ಕಸ್ಟಮರ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಒಳ್ಳೆಯದಾಗಬೇಕು, ಅವನಿಗೆ ಒಳ್ಳೆ ಪ್ರಾಡಕ್ಟ್ ಸಿಗಬೇಕು, ಒಳ್ಳೆ ಪ್ರೈಸ್ ಸಿಗಬೇಕು, ಒಳ್ಳೆ ರೇಟ್ ಸಿಗಬೇಕು, ಇದನ್ನು ಮಾತಾಡಿದರು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮರ್ಕೆಂಡೈಸ್ ಮಿಕ್ಸ್. ಯಾವ ರೀತಿ ಟೋಟಲ್ ಪ್ರಾಡಕ್ಟ್ಸ್ ನಮ್ಮ ಸ್ಟೋರಲ್ಲಿ ಇರಬೇಕು, ಯಾವ ರೀತಿ ಅದನ್ನು ಸೆಟ್ ಮಾಡಬೇಕು, ಹೇಗೆ ಕಸ್ಟಮರಿಗೆ ಅಟ್ರಾಕ್ಷನ್ ಆಗುವ ಥರ ಅದನ್ನು ಬೇರೆ ಬೇರೆ ವೆರೈಟಿಯನ್ನು ಇಡಬೇಕು, ಯಾವ ವೆರೈಟಿ ಇಡಬೇಕು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಆಲ್ ದೀಸ್ ಆರ್ ಮರ್ಕೆಂಡೈಸ್ ಮಿಕ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.